ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರ ವಿರುದ್ಧ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದು, ಕಾರ್ಯಾಚರಣೆಯಲ್ಲಿ ಮತ್ತೆ ಮೂವರು ಯೋಧರಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಲೆಫ್ಟಿನೆಂಟ್ ಕರ್ನಲ್ ಸೇರಿ ಮೂವರು ಯೋಧರಿಗೆ ಗಾಯವಾಗಿದೆ ಅಂತ. ಇನ್ನು ಬೆಳಗ್ಗೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಮುಂಜಾನೆ 3 ಗಂಟೆಗೆ ಶುರುವಾದಂತಹ ಕಾರ್ಯಾಚರಣೆಯಲ್ಲಿ 4 ಮಂದಿ ಹುತಾತ್ಮರಾಗಿದ್ರು. ಓರ್ವ ಮೇಜರ್ ಸೇರಿದಂತೆ 2 ಉಗ್ರರು ಹತರಾಗಿದ್ರು. ಈಗ ಕಾರ್ಯಾಚರಣೆಯಲ್ಲಿ ಮತ್ತೆ ಮೂವರು ಯೋಧರಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಲೆಫ್ಟಿನೆಂಟ್ ಕರ್ನಲ್ ಸೇರಿ ಮೂವರು ಯೋಧರಿಗೆ ಗಾಯವಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಮತ್ತೆ ಮೂವರು ಯೋಧರಿಗೆ ಗಾಯವಾಗಿರೋದು. ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದೆ. ಅಲ್ಲಿ ಕಟ್ಟಡದ ಒಳಗಡೆ ಸುಮಾರು 6 ಜನ ಉಗ್ರರು ಅಡಗಿ ಕುಳಿತಿದ್ದಾರೆ ಅಂತ ಹೇಳಲಾಗಿದ್ದು, ಅವರನ್ನ ಸದೆಬಡಿಯೋದಕ್ಕೆ ಬಿರುಸಿನ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅಲ್ಲಿದ್ದ ಸ್ಥಳೀಯರನ್ನ ಸ್ಥಳಾಂತರ ಮಾಡಲಾಗ್ತಾ ಇದ್ದು, ರಸ್ತೆ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯೋಧರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ, ಕೆಲವರಿಗೆ ಗಂಭೀರ ಗಾಯವಾಗಿದೆ. 3 ಜನ ಯೋಧರು ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಈಗ ಇತ್ತೀಚಿನ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಉಗ್ರರು 6 ಜನರನ್ನ ಎನ್ಕೌಂಟರ್ ಮಾಡೋದಕ್ಕೆ ಅಥವಾ ಮಟಾಶ್ ಮಾಡೋದಕ್ಕೆ ಈಗ ಸೇನೆ ಸಾಕಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ಕಾರ್ಯಾಚರಣೆಯನ್ನ ಮತ್ತಷ್ಟು ಮುಂದುವರೆಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್, ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲಿ ತನಕ ಬಂತು ಈ ಕಾರ್ಯಾಚರಣೆ? ಮತ್ತೆ ಈ ಸಂದರ್ಭದಲ್ಲಿ ನಮ್ಮವರಿಗೆ ಏನೂ ಆಗದೇ ಇರಲಿ ಅನ್ನುವಂಥದ್ದು ಎಲ್ಲರ ಬೇಡಿಕೆ. ಆದರೆ ಯೋಧರಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಹೌದು ಸುಕನ್ಯಾ, ಕಳೆದ 14-15 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಪುಲ್ವಾಮಾದ ಪಿಗ್ಲಾನ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಭಯೋತ್ಪಾದಕರ ವಿರುದ್ಧ ಗುಂಡಿನ ದಾಳಿಯನ್ನು ನಡೆಸ್ತಾ ಇವೆ. ಈಗಾಗಲೇ 2 ಭಯೋತ್ಪಾದಕರನ್ನ ಹೊಡೆದುರುಳಿಸುವಲ್ಲಿ ಭಾರತೀಯ ಭದ್ರತಾ ಪಡೆಗಳು ಯಶಸ್ವಿಯಾಗಿವೆ. ಆದರೆ ಒಂದು ಮನೆಯಲ್ಲಿ ಇನ್ನೂ 6 ಮಂದಿ ಭಯೋತ್ಪಾದಕರು ಅಡಗಿಕೊಳ್ಳುತ್ತಿದ್ದಾರೆ. ಭಯೋತ್ಪಾದಕರು ಕೂಡ ಭಾರತೀಯ ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ಗುಂಡಿನ ಚಕಮಕಿನಲ್ಲಿ ಈಗ ಭಾರತೀಯ ಭದ್ರತಾ ಪಡೆಗಳ 3 ಯೋಧರಿಗೆ ಗಾಯಗಳಾಗಿವೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಓರ್ವ ಕರ್ನಲ್ ಸೇರಿದಂತೆ 3 ಯೋಧರಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನ ಈಗ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಈಗಲೂ ಕೂಡ ಪಿಗ್ಲಾನ್ ಗ್ರಾಮದಲ್ಲೇನೆ ಭದ್ರತಾ ಪಡೆಗಳು ಮತ್ತು ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿ ಮುಂದುವರೆದಿದೆ. ಈಗ 6 ಮಂದಿಯನ್ನು ಕೂಡ ಹೊಡೆದುರುಳಿಸ್ತಕ್ಕಂಥದ್ದಕ್ಕೆ ಕಾರ್ಯಾಚರಣೆಯನ್ನ ಬಿರುಸಿನಿಂದ ಭಾರತೀಯ ಭದ್ರತಾ ಪಡೆಗಳು ನಡೆಸ್ತಾ ಇವೆ. ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಎರಡೂ ಪಡೆಗಳು ಸೇರ್ಕೊಂಡು ಈಗ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇವೆ. ಈ ಪಿಗ್ಲಾನ್ ಗ್ರಾಮದಲ್ಲಿ ಕಲ್ಲು ತೂರಾಟವನ್ನು ಕೂಡ ನಡೆಸಲಾಗಿತ್ತು. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್. ಒಂದು ಕಡೆಗೆ ಇಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ, ಯೋಧರು ಗಾಯಗೊಂಡಿದ್ದಾರೆ. ಆದ್ರೂ ಕೂಡ ಕಾರ್ಯಾಚರಣೆಯನ್ನು ಇನ್ನಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಉಗ್ರರನ್ನ ಸದೆ ಬಡದೆ ಬಡಿತೀವಿ ಅಂತ. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪಾಕ್ನಲ್ಲಿ ಕುಲಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆ ಪ್ರಕರಣ ಏನು ಜಾರಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ